ಇವಾಗ ಬಂದಿರುವ ನ್ಯೂಸ್ ಪ್ರಕಾರ ನಮ್ಮ ಭಾರತದ ಇಸ್ರೋ ಇನ್ ಮುಂದೆ ರಾಕೆಟ್ಗಳನ್ನ ಮಾಡಲ್ಲ. ಯಾಕಂದ್ರೆ ಇಸ್ರೋ ಡೆವಲಪ್ ಮಾಡಿದ ಒಂದು ರಾಕೆಟ್ ಪ್ರೊಡಕ್ಷನ್ ನ ಈಗ ಪ್ರೈವೇಟ್ ಕಂಪ್ನಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ಇಲ್ಲಿ ಆಕ್ಚುಯಲ್ ಸ್ಟೋರಿ ಏನಂದ್ರೆ ಇಸ್ರೋ ರಾಕೆಟ್ ಬಿಲ್ಡ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಿಲ್ಲ. ಇನ್ಸ್ಟೆಡ್ ರೂಟೀನ್ ರಾಕೆಟ್ ಪ್ರೊಡಕ್ಷನ್ ನ ಪ್ರೈವೇಟ್ ಇಂಡಸ್ಟ್ರಿಗಳಿಗೆ ಹ್ಯಾಂಡಲ್ ಮಾಡಿ ಮತ್ತೆ ಇಸ್ರೋ ಇನ್ನೂ ಅಡ್ವಾನ್ಸ್ ಮಿಷನ್ಸ್ ಮತ್ತು ಟೆಕ್ನಾಲಜಿ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋಕೆ ಅನ್ನೋದೇ ಇದರ ಮೇನ್ ಇಂಟೆನ್ಷನ್ ಆಗಿದೆ. ಆದ್ರೆ ಇದು ಯಾವ ರಾಕೆಟ್ ಗೊತ್ತಾ? ಇದರ ಫಸ್ಟ್ ಬಿಗ್ ಎಕ್ಸಾಂಪಲ್ SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ಇಸ್ರೋ ಡೆವಲಪ್ ಮಾಡಿದ ಒಂದು ಲೈಟ್ ವೇಟ್ ರಾಕೆಟ್ ಆಗಿದೆ. ಸ್ಮಾಲ್ ಸ್ಯಾಟಲೈಟ್ ನ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಲಾಂಚ್ ಮಾಡೋಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಮತ್ತೆ ಇಲ್ಲಿ ಆಕ್ಚುಯಲ್ ಕ್ರೇಜಿ ಪಾರ್ಟ್ ಏನಂದ್ರೆ 2025ರಲ್ಲಿ SSLV ಟೆಕ್ನಾಲಜಿ ಟ್ರಾನ್ಸ್ಫರ್ ಗಾಗಿ HAL 511 ಕೋಟಿನ ಬಿಡ್ ಮಾಡಿ ವಿನ್ ಆಗುತ್ತೆ. ಅಂದ್ರೆ ಈಗ SSLV ಟೆಕ್ನಾಲಜಿ HAL ಗೆ ಟ್ರಾನ್ಸ್ಫರ್ ಆಗಿದೆ ಮತ್ತೆ ಅದನ್ನ ಪ್ರೊಡಕ್ಷನ್ ಲೆವೆಲ್ ನಲ್ಲಿ ಬಿಲ್ಡ್ ಮಾಡಿ ಕಮರ್ಷಿಯಲೈಸ್ ಮಾಡಬಹುದು. ಆದ್ರೆ HAL ಒಂದು ಕಂಪನಿ ಈ ರೇಸ್ ಅಲ್ಲೇ ಇರಲಿಲ್ಲ. ಅದಾನಿ ಬ್ಯಾಕ್ಡ್ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಕೂಡ ಒಂದು ಫೈನಲ್ ಕಂಟೆಂಡರ್ ನಲ್ಲಿ ಇತ್ತು. ಅಂದ್ರೆ ಇಮ್ಯಾಜಿನ್ ಮಾಡಿ, ಇಂಡಿಯನ್ ಸ್ಪೇಸ್ ಸೆಕ್ಟರ್ ನಲ್ಲಿ ಇಸ್ರೋ ತರ ಗವರ್ಮೆಂಟ್ ಆರ್ಗನೈಸೇಷನ್ ಜೊತೆಗೆ ಪ್ರೈವೇಟ್ ಕಂಪನೀಸ್ ಕೂಡ ರಾಕೆಟ್ ಪ್ರೊಡಕ್ಷನ್ ಗಾಗಿ ಕಂಪೀಟ್ ಮಾಡ್ತಿವೆ. ಕ್ರಿಟಿಕಲ್ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ನ ಪ್ರೈವೇಟ್ ಇಂಡಸ್ಟ್ರಿಗೆ ಕೊಟ್ರೆ ಫ್ಯೂಚರ್ ನಲ್ಲಿ ಇದು ಇಂಡಿಯಾಗೆ ರಿಸ್ಕ್ ಆಗ್ಬೋದು. ಯಾಕಂದ್ರೆ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಜಸ್ಟ್ ರಾಕೆಟ್ ನ ಬಿಲ್ಡ್ ಮಾಡೋದಲ್ಲ, ಟೆಕ್ನಾಲಜಿ, ಟೆಸ್ಟಿಂಗ್, ಕ್ವಾಲಿಟಿ ಕಂಟ್ರೋಲ್, ಸಪ್ಲೈ ಚೈನ್ ಎಲ್ಲವೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಆದ್ರೆ ಅದರ ಆಪೋಸಿಟ್ ಸೈಡ್ ನೋಡಿದ್ರೆ ಪ್ರೈವೇಟ್ ಕಂಪನೀಸ್ ಗಳು ಇನ್ವಾಲ್ವ್ ಆದ್ರೆ ಇಂಡಿಯಾ ಇನ್ನೂ ಜಾಸ್ತಿ ರಾಕೆಟ್ಸ್ ನ ಪ್ರೊಡಕ್ಷನ್ ಮಾಡಬಹುದು, ಸ್ಮಾಲ್ ಸ್ಯಾಟಲೈಟ್ ಲಾಂಚಸ್ ನ ಫಾಸ್ಟರ್ ಆಗಿ ಹ್ಯಾಂಡಲ್ ಮಾಡಬಹುದು, ಮತ್ತೆ ಇಸ್ರೋ ಇನ್ನೂ ಅಡ್ವಾನ್ಸ್ ಸ್ಪೇಸ್ ಮಿಷನ್ಸ್ ಗೆ ಮತ್ತೆ ನ್ಯೂ ಟೆಕ್ನಾಲಜೀಸ್ ಮತ್ತೆ ರಿಸರ್ಚ್ ಮೇಲೆ ಫೋಕಸ್ ಮಾಡಬಹುದಾಗುತ್ತೆ. ಅಂದ್ರೆ ಇಸ್ರೋ ರಾಕೆಟ್ ನ ಬಿಲ್ಡ್ ಮಾಡೋದು ಬಿಟ್ ಮಾಡ್ತಿಲ್ಲ, ಆಕ್ಚುಲಿ ಆಗಿ ಇಂಡಿಯಾ ಇನ್ನೂ ಜಾಸ್ತಿ ರಾಕೆಟ್ ನ ಬಿಲ್ಡ್ ಮಾಡೋಕೆ ಒಂದು ಬಿಗ್ಗರ್ ಪ್ರೈವೇಟ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಿದೆ. ಸೊ ಇದು ಇಸ್ರೋ ಗಿವ್ ಅಪ್ ಮಾಡಿರೋದು ಅಥವಾ ಇಂಡಿಯನ್ ಸ್ಪೇಸ್ ಸೆಕ್ಟರ್ ನ ಲೆವೆಲ್ ಅಪ್ ಮಾಡೋಕೆ ಇಸ್ರೋ ತಗೊಂಡಿರೋ ನೆಕ್ಸ್ಟ್ ಸ್ಟೆಪ್? ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಫಾಲೋ ಫಾರ್ ಮೋರ್.